Hello friends, welcome to 12 to Success classes. Here in this video, we will see the UPSC syllabus. ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ UPSC ಸಿಲೆಬಸ್ ಅನ್ನ ನಾವು ತಿಳ್ಕೊಳ್ಳೋಣ. ಓಕೆನಾ? ಎಕ್ಸಾಮ್ ಪ್ಯಾಟರ್ನ್ ಹೇಗಿದೆ, ಎಷ್ಟು ಸ್ಟೇಜಸ್ ಇದೆ. UPSC ಎಕ್ಸಾಮ್ ಇದು ಏನಿರುತ್ತೆ, ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಅಂತ ಕರಿತೀವಲ್ಲ, ಇದನ್ನು UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕಂಡಕ್ಟ್ ಮಾಡುತ್ತೆ. ಓಕೆನಾ? ಈ ಸ್ಟೇಜಸ್ ಎಷ್ಟು ಸ್ಟೇಜಸ್ ಇರುತ್ತೆ ಅಂತಂದ್ರೆ 3 ಸ್ಟೇಜಸ್ ನಲ್ಲಿ ಈ ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡುತ್ತೆ. ಓಕೆ, ಫಸ್ಟ್ ಪ್ರಿಲಿಮ್ಸ್ ಬರುತ್ತೆ, ನೆಕ್ಸ್ಟ್ ಮೇನ್ಸ್ ಬರುತ್ತೆ, ನೆಕ್ಸ್ಟ್ ಪರ್ಸನಾಲಿಟಿ ಟೆಸ್ಟ್ ಅಂದ್ರೆ ಇಂಟರ್ವ್ಯೂ ಅಂತ ಕರಿತೇವೆ. ಓಕೆನಾ? ಹಿಯರ್ ನಾವು ಒನ್ ಬೈ ಒನ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. UPSC ಪ್ರಿಲಿಮ್ಸ್ ನಲ್ಲಿ ಇದು UPSC ಏನ್ ಮಾಡುತ್ತೆ, ಟೋಟಲ್ 24 ಸರ್ವಿಸಸ್ ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡುತ್ತೆ. ಓಕೆ, ಅದರಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ಮೇಜರ್ ಆಗಿ IAS ಎಕ್ಸಾಮು, IPS, IFS, IRS ಎಕ್ಸೆಟ್ರಾ ಇದೇ ತರ ಇರುತ್ತೆ. 3 ಸ್ಟೇಜಸ್ ಎಕ್ಸಾಮಿನೇಷನ್ ಇದು. ಹಿಯರ್ ಲೆಟ್ಸ್ ಸಿ ದ ಸಿಲೆಬಸ್ ಆಫ್ ದಿ UPSC ಎಕ್ಸಾಮಿನೇಷನ್. ನಿಮ್ಗೆ ಏನ್ ಗೊತ್ತಿರ್ಬೇಕಂತಂದ್ರೆ, ನೀವು ಯಾವುದೇ ಎಕ್ಸಾಮ್ ಅನ್ನ ಪ್ರಿಪೇರ್ ಆಗ್ಬೇಕಿತ್ತು ಅಂದ್ರೆ ಫಸ್ಟ್ ಆಫ್ ಆಲ್ ನೀವು ಏನ್ ಮಾಡಬೇಕು, ಸಿಲೆಬಸ್ ಅನ್ನ ತಿಳ್ಕೋಬೇಕು, ನೋಟಿಫಿಕೇಶನ್ ಅನ್ನ ಓದ್ಬೇಕು. ನೋಟಿಫಿಕೇಶನ್ ಓದ್ಮೇಲೆ ನೀವು ನಿಮ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಬೇಕು. UPSC ನೋಟಿಫಿಕೇಶನ್ ಅನ್ನು ನೋಡ್ಬೇಕು ನೀವು, ಆಮೇಲೆ ಸ್ಟಾರ್ಟ್ ಮಾಡಬೇಕು. ಓಕೆನಾ? ಇಲ್ಲಿ ನೋಡಿ, ಈ ನೋಟಿಫಿಕೇಶನ್ ಯಾವಾಗ ಬರುತ್ತೆ, ಎವ್ರಿ ಇಯರ್ ಜನವರಿ ಮತ್ತು ಫೆಬ್ರವರಿನಲ್ಲೇ ಈ ನೋಟಿಫಿಕೇಶನ್ ಬರುತ್ತೆ. ಓಕೆನಾ? ಅಂಡ್ ಪ್ರಿಲಿಮ್ಸ್ ಎಕ್ಸಾಮ್ ಯಾವಾಗ ಇರುತ್ತೆ, ಮೇ ಅಂಡ್ ಜೂನ್ ಅಲ್ಲಿ ಇರುತ್ತೆ. ಅಂಡ್ ಮೇನ್ಸ್ ಎಕ್ಸಾಮ್ ಯೂಸ್ವಲಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ನಲ್ಲಿ ಕಂಡಕ್ಟ್ ಮಾಡ್ತಾರೆ. ಓಕೆನಾ? ಇದೇನು UPSC ಎಕ್ಸಾಮ್ಸ್ ನೋಟಿಫಿಕೇಶನ್. ನೆಕ್ಸ್ಟ್ ನೋಡಿ, ಇಲ್ಲಿ ನೋಡಿ ಸಿಲೆಬಸ್, ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸಿಲೆಬಸ್ ನೋಡಿ. ಫಸ್ಟ್ ಪೇಪರ್ ಇರುತ್ತೆ, ಅದಕ್ಕೆ ನಾವು ಜನರಲ್ ಸ್ಟಡೀಸ್ ಅಂತ ಕರಿತೇವೆ. ಓಕೆನಾ? ಇದೇನಿರುತ್ತೆ ಸಿಲೆಬಸ್ ನೋಡಿ, ಕಂಪ್ಲೀಟ್ ಆಗಿ ನೀಟಾಗಿ UPSC ನೋಟಿಫಿಕೇಶನ್ ಪ್ರಕಾರನೇ ಕೊಟ್ಟಿರೋದು. ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಕರೀತಾರೆ. ಓಕೆನಾ? ಹಿಸ್ಟರಿ ಆಫ್ ಇಂಡಿಯಾ, ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟು, ಇಂಡಿಯಾ ಅಂಡ್ ವರ್ಲ್ಡ್ ಜಿಯೋಗ್ರಫಿ, ಫಿಸಿಕಲ್, ಸೋಷಿಯಲ್, ಎಕನಾಮಿಕ್, ಓಕೆ, ಅಂಡ್ ದ ವರ್ಲ್ಡ್, ಇಂಡಿಯನ್ ಪಾಲಿಟಿ ಅಂಡ್ ಗವರ್ನೆನ್ಸ್, ಕಾನ್ಸ್ಟಿಟ್ಯೂಷನ್, ಪೊಲಿಟಿಕಲ್ ಸಿಸ್ಟಮ್, ಪಂಚಾಯತ್ ರಾಜ್ ಸಿಸ್ಟಮ್ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಪಂಚಾಯತ್ ರಾಜ್ ಸಿಸ್ಟಮ್ ಅಂದ್ರೆ ಎವ್ರಿ ಇಯರ್ ಕ್ವಶನ್ ಬರುತ್ತೆ. ಓಕೆನಾ? ನಾವು ಬುಕ್ ಲಿಸ್ಟ್ ಅನ್ನ ನೀವು ನೆಕ್ಸ್ಟ್ ವಿಡಿಯೋನಲ್ಲಿ ಬುಕ್ ಲಿಸ್ಟ್ ಅನ್ನ ಕೊಡ್ತೀನಿ, ಏನೇನು ಓದ್ಬೇಕಂತ. ಎಕನಾಮಿಕ್ ಅಂಡ್ ಸೋಷಿಯಲ್ ಡೆವಲಪ್ಮೆಂಟ್ ಇದೆ. ಓಕೆನಾ? ಸಸ್ಟೈನಬಲ್ ಡೆವಲಪ್ಮೆಂಟ್, ಪಾವರ್ಟಿ ಇನ್ಕ್ಲೂಷನ್, ಡೆಮೋಗ್ರಾಫಿಕ್ಸ್, ಸೋಷಿಯಲ್ ಸೆಕ್ಟರ್ ಇನಿಷಿಯೇಟಿವ್ ಎಕ್ಸೆಟ್ರಾ ಅಂತ. ಜನರಲ್ ಇಶ್ಯೂಸ್ ಆನ್ ಎನ್ವಿರಾನ್ಮೆಂಟಲ್, ಇಕಾಲಜಿ, ಬಯೋಡೈವರ್ಸಿಟಿ, ಕ್ಲೈಮೇಟ್ ಚೇಂಜು. ಓಕೆನಾ? ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಡು ನಾಟ್ ರಿಕ್ವೈರ್ಡ್ ಸಬ್ಜೆಕ್ಟ್ ಸ್ಪೆಷಲೈಸೇಷನ್ ಅಂತ ಹೇಳಿದ್ದಾರೆ ಕ್ಲಿಯರ್ ಆಗಿ. ನೆಕ್ಸ್ಟ್ ಸಿಲೆಬಸ್ ಏನಿದೆ, ಜನರಲ್ ಸೈನ್ಸ್ ಇದೆ. ಓಕೆ, ನೀವು ಡೀಪ್ ಆಗಿ ತಿಳ್ಕೊಳ್ಳೋದೇನು ಬೇಡ, ಜನರಲ್ ಸೈನ್ಸ್ ಅನ್ನ ಕ್ಲಾಸ್ 10th ಅಥವಾ 12th ಲೆವೆಲ್ಗೆ ಜನರಲ್ ಸೈನ್ಸ್ ಬಗ್ಗೆ ಅವೇರ್ ಆಗಿದ್ರೆ ಸಾಕು, ಅವೇರ್ ಆಗಿರ್ಬೇಕು. ಓಕೆನಾ? ಇದೇನು UPSC ಪ್ರಿಲಿಮ್ಸ್ ಸಿಲೆಬಸ್. ಓಕೆ, UPSC ಪ್ರಿಲಿಮ್ಸ್ ನಲ್ಲಿ ಈ ಪೇಪರ್ GS ಪೇಪರ್ ಎಷ್ಟು ಮಾರ್ಕ್ಸ್ ಇರುತ್ತೆ, ಎಷ್ಟು ಕ್ವಶನ್ಸ್ ಇರುತ್ತವೆ ಅಂತ ಕ್ವಶನ್. 100 ಕ್ವಶನ್ಸ್ ಇರ್ತವೆ, ಅದರಲ್ಲಿ 200 ಮಾರ್ಕ್ಸ್ ಇರುತ್ತೆ. ಹಾಗೆ ಇಲ್ಲಿ 33% ಆಫ್ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಆದರೆ 33% ಆಫ್ 2 ಕ್ವಶನ್ ಎಷ್ಟು ನೆಗೆಟಿವ್ ಇರುತ್ತೆ ಅಂತಂದ್ರೆ 0.66 ನೆಗೆಟಿವ್ ಇರುತ್ತೆ ಫ್ರೆಂಡ್ಸ್. ಓಕೆನಾ? ನೀವು ಕೇರ್ಫುಲ್ ಆಗಿರಬೇಕು. ಇದೇ ಏನ್ ಮಾಡುತ್ತೆ, ಕ್ವಾಲಿಫೈಯಿಂಗ್ ಫಾರ್ ಮೇನ್ಸ್ ಎಕ್ಸಾಮ್. ಇದು ಕಟ್ ಆಫ್ ಕ್ಲಿಯರ್ ಮಾಡಿದ್ರೆ ನೀವು ಮೇನ್ಸ್ ಕ್ವಾಲಿಫೈ ಆಗ್ತೀರಾ. ಈ ಸೆಕೆಂಡ್ ಪೇಪರ್ ನೋಡಿ, ಪೇಪರ್ 2 ಅಂತ ಏನ್ ಕರಿತೇವಲ್ಲ, ಇದು CCAT ಪೇಪರ್. ಓಕೆನಾ? ಇದು ಕ್ವಾಲಿಫೈಯಿಂಗ್ ಪೇಪರ್ ಆಗಿರುತ್ತೆ. ಇದರ ಸಿಲೆಬಸ್ ನೋಡಿ, ಕಾಂಪ್ರಿಹೆನ್ಷನ್ ಇರುತ್ತೆ, ಇಂಟರ್ಪರ್ಸನಲ್ ಸ್ಕಿಲ್ ಇನ್ಕ್ಲೂಡಿಂಗ್ ಕಮ್ಯುನಿಕೇಶನ್ ಸ್ಕಿಲ್ ಇದೆ, ಲಾಜಿಕಲ್ ರೀಸನಿಂಗ್ ಅಂಡ್ ಅನಾಲಿಟಿಕಲ್ ಎಬಿಲಿಟಿ ಇದೆ, ಡಿಸಿಷನ್ ಮೇಕಿಂಗ್ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಇದೆ, ಜನರಲ್ ಮೆಂಟಲ್ ಎಬಿಲಿಟಿ ಇದೆ. ಓಕೆನಾ? ಈ ಜನರಲ್ ಮೆಂಟಲ್ ಎಬಿಲಿಟಿನಲ್ಲಿ ತುಂಬಾ ಟಾಪಿಕ್ಸ್ ಅನ್ನು ಬರುತ್ತೆ, ಗೊತ್ತಿದೆಯಲ್ಲ. ನಂಬರ್ ಸಿಸ್ಟಮ್ ಆಗಿರ್ಬೋದು, ನಂಬರ್ ಸಿಸ್ಟಮು, ಪ್ರೊಬಬಿಲಿಟಿ, ಓಕೆ, ಪ್ರೊಬಬಿಲಿಟಿ, ಕ್ಲಾಕ್ಸು, ಪ್ರಾಫಿಟ್ ಅಂಡ್ ಲಾಸು, ಎವ್ರಿಥಿಂಗ್ ತುಂಬಾ ಟಾಪಿಕ್ಸ್ ಇದೆ. ಓಕೆನಾ? ಇವೆಲ್ಲ ನೀವು ಓದ್ಬೇಕಾಗುತ್ತೆ. ಈ CCAT ಕ್ಲಿಯರ್ ಮಾಡ್ಬೇಕಿತ್ತು ಅಂತಂದ್ರೆ ನೀವು ಬರೀ ಕಾಂಪ್ರಿಹೆನ್ಷನ್ ಪ್ಯಾಸೇಜ್ ಓದಿನ ಕ್ಲಿಯರ್ ಮಾಡ್ತೀನಿ ಅಂತಂದ್ರೆ ಆಗಲ್ಲ. ಓಕೆನಾ? ನೀವು ಏನ್ ಮಾಡಬೇಕು, ಮೆಂಟಲಿಟಿ ಕ್ವಶನ್ಸ್ ಕೂಡ ಸಾಲ್ವ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಸಿಲೆಬಸ್ ಏನು, ಬೇಸಿಕ್ ನ್ಯೂಮರಸಿ ಅಂತಿದೆ. ಇದನ್ನು ಕ್ಲಾಸ್ 10th ಲೆವೆಲ್ಗೆ ಇರುತ್ತೆ. ಡಾಟಾ ಇಂಟರ್ಪ್ರಿಟೇಷನ್ ಇರುತ್ತೆ 10th ಲೆವೆಲ್. ಈ CCAT ಕ್ಲಿಯರ್ ಮಾಡಬೇಕಿದ್ರೆ
ನಮ್ಗೇನು ಗೊತ್ತಿರಬೇಕಂದ್ರೆ ಏನು ಮಾಡಬೇಕು ನಾವು ಅದು ಡೈಲಿ ನ್ಯೂಸ್ ಪೇಪರನ್ನು ಓದಬೇಕು. ಡೈಲಿ ನ್ಯೂಸ್ ಪೇಪರ್ ಯಾವುದು ನ್ಯೂಸ್ ಪೇಪರು? ಹಿಂದೂ, ದ ಹಿಂದೂ ಆ್ಯಂಡ್ ಇಂಡಿಯನ್ ಎಕ್ಸ್ಪ್ರೆಸ್ಸು. ಓಕೆನಾ? ನಿಮಗೂ ಇಂಗ್ಲೀಷ್ ಚೆನ್ನಾಗಿತ್ತು ಅಂತಂದರೆ ಹಿಂದೂ ಪೇಪರ್ನ ಹೋಗಿ. ಒಂದು ವೇಳೆ ನಂದು ಇಂಗ್ಲೀಷ್ ಸ್ವಲ್ಪ ವೀಕ್ ಇದೆ ಅಂದರೆ ಇಂಪ್ರೂವ್ ಆಗಬೇಕಂದ್ರೆ ಫಸ್ಟ್ ಸ್ಟಾರ್ಟ್ ವಿತ್ ಇಂಡಿಯನ್ ಎಕ್ಸ್ಪ್ರೆಸ್, ಆಫ್ಟರ್ ದ್ಯಾಟ್ ಗೋ ಟು ದಿ ಹಿಂದೂ ನ್ಯೂಸ್ ಪೇಪರ್. ಓಕೆನಾ? ಇದನ್ನು ಮಾಡಬೇಕು. ಸೆಕೆಂಡ್ ನೆಕ್ಸ್ಟ್ ಏನಂತಂದರೆ ಈ ಸಿ ಸೆಟ್ನಲ್ಲಿ 200 ಮಾರ್ಕ್ಸ್ ಇರುತ್ತಾ? ಓಕೆನಾ? ಇದರಲ್ಲಿ ಕೂಡ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಓಕೆನಾ? ಟೋಟಲ್ ಕ್ವಶನ್ಸ್ ಎಷ್ಟು ಇರುತ್ತೆ ಅಂದರೆ 80 ಕ್ವಶನ್ಸ್ ಇರುತ್ತೆ. 80ಗೆ ಒಂದು ಕ್ವಶನಿಗೆ 2.5 ಮಾರ್ಕ್ಸ್ ಇರುತ್ತೆ. ನೋಡಿ, 33% ಆಫ್ 2.5 ಎಷ್ಟಾಗುತ್ತೆ? ನೆಗೆಟಿವ್ ಎಷ್ಟಾಗುತ್ತೆ? 0.825 ನೆಗೆಟಿವ್ ಇರುತ್ತೆ ಫ್ರೆಂಡ್ಸ್. ಇದು ರಿಮೆಂಬರ್ ಮಾಡ್ಕೊಳ್ಳಿ, ಇದು ಗೊತ್ತಿರಲೇಬೇಕು ನಿಮಗೆ. ನೆಗೆಟಿವ್ ಇರುತ್ತೆ. ಓಕೆನಾ? ಈ ಪೇಪರ್ ನೀವು ಕ್ವಾಲಿಫೈ ಆಗಿದ್ರೆ ಫಸ್ಟ್ ಪೇಪರು ಸ್ಕೋರ್ ಆದರೆ ನೀವು ಮೇನ್ಸಿಗೆ ಎಲಿಜಿಬಲ್ ಆಗ್ತೀರಾ. ಓಕೆನಾ? ಇದು ಏನು? ಇದು ನೆಕ್ಸ್ಟ್ ನೋಡಿ, ಈ ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟು ಸಿಲೆಬಸನ್ನು ಅರ್ಥ ಮಾಡ್ಕೊತಿದ್ದೆ. ಎಕ್ಸಾಮ್ ಪ್ಯಾಟರ್ನ್ ಇದೆ, ಇದು ಪ್ರಿಲಿಮ್ಸ್ ಆಯಿತಾ. ಈಗ ನೆಕ್ಸ್ಟ್ ಬರೋದು ಮೇನ್ಸ್ ಎಕ್ಸಾಮಿನೇಷನ್. ಈ ಪ್ರಿಲಿಮ್ಸು ಕ್ವಾಲಿಫೈ ಆದ ನಂತರ ಮೇನ್ಸಿಗೆ ಎಲಿಜಿಬಲ್ ಆಗ್ತೀರಾ. ಅದು ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ. ಓಕೆನಾ? ಇಲ್ಲಿ ನೋಡಿ, ಟೋಟಲ್ ಏನಿರುತ್ತೆ ಮೇನ್ಸ್ನಲ್ಲಿ 9 ಪೇಪರ್ಸ್ ಇರುತ್ತೆ ಫ್ರೆಂಡ್ಸ್. ಎಷ್ಟು? 9 ಪೇಪರ್ಸ್ ಇರುತ್ತೆ. ಒನ್ ಬೈ ಒನ್ ನಾವು ನೋಡೋಣ, ಈ ವಿಡಿಯೋನ ಕಂಪ್ಲೀಟಾಗಿ ನೋಡೋಣ. ಈಗ ಪೇಪರ್ ಇಲ್ಲಿ ನೋಡಿ, ಪೇಪರ್ ಎ ಅಂತ ಇರುತ್ತೆ ಮೊದಲೇ. ಅದರಲ್ಲಿ ಇಂಡಿಯನ್ ಲ್ಯಾಂಗ್ವೇಜಸ್ 8th ಶೆಡ್ಯೂಲ್ನಲ್ಲಿ ಏನೇನು ಬರುತ್ತೆ ಅಲ್ಲ, ಅದರಲ್ಲಿ ಯಾವುದಾದ್ರೂ ಒಂದು ಇಂಡಿಯನ್ ಲ್ಯಾಂಗ್ವೇಜ್ ಇರ್ಬೋದು. ನಮ್ಮದು ಕನ್ನಡ ಇದೆಯಲ್ಲ, ಅದೇ ಥರ ಇಂಗ್ಲೀಷ್ ಇರುತ್ತೆ. ಇವೆಲ್ಲ ಏನು ಕ್ವಾಲಿಫೈ ಇರುತ್ತೆ. ಮಾರ್ಕ್ಸ್ ಏನಿರುತ್ತೆ ಈ ಪೇಪರ್ಗೆ 300 ಮಾರ್ಕ್ಸ್ ಇರುತ್ತೆ ಫ್ರೆಂಡ್ಸ್. ಎಷ್ಟು? 300 ಮಾರ್ಕ್ಸ್ ಇರುತ್ತೆ. ಇದೇನು ಕ್ವಾಲಿಫೈ ಇನ್ ನೇಚರ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಪೇಪರ್ ನೋಡಿ, ಇವೆಲ್ಲ ಮೆರಿಟ್ ಪೇಪರ್ಸ್ ಫ್ರೆಂಡ್ಸ್. ಎಸ್ ಎ ಇರುತ್ತೆ. ಎಸ್ ಎ 2 ಪೇಪರ್ ಇರುತ್ತೆ, ಸೆಕ್ಷನ್ ಎ, ಸೆಕ್ಷನ್ ಬಿ. ಪೇಪರ್ 1ನಲ್ಲಿ 250 ಮಾರ್ಕ್ಸ್ ಇರುತ್ತೆ. ಓಕೆನಾ? ಸೆಕ್ಷನ್ ಬಿ ನಲ್ಲಿ 250 ಇರುತ್ತೆ. ಯಾವುದಾದ್ರೂ 250 ಮಾರ್ಕ್ಸ್ ಇದು. ಯಾವುದಾದ್ರು ಸೆಕ್ಷನ್ ಎ ನಲ್ಲಿ ಒಂದು ಕ್ವಶನು, ಸೆಕ್ಷನ್ ಬಿ ನಲ್ಲಿ ಒಂದು ಕ್ವಶನ್ ನೀವು ಪಿಕ್ ಮಾಡಿ ಬರೀಬೇಕಾಗುತ್ತೆ. ಇದು ಎಸ್ ಎನ್ನಿದೆ. ನೆಕ್ಸ್ಟ್ ಬರೋದು ಜನರಲ್ ಸ್ಟಡೀಸ್ ಬರುತ್ತೆ. ಜನರಲ್ ಸ್ಟಡೀಸ್ನಲ್ಲಿ ಪೇಪರ್ 1ನಲ್ಲಿ ನೋಡಿ, GS1 ಅಂತ ಕರಿತೀವಿ. ಇಂಡಿಯನ್ ಹೆರಿಟೇಜು, ಕಲ್ಚರು, ಜಿಯೋಗ್ರಫಿ ಆಫ್ ವರ್ಲ್ಡ್ ಆ್ಯಂಡ್ ಸೊಸೈಟಿ, ಇದು ಸಿಲೆಬಸ್. 2ನಲ್ಲಿ ಏನು ಬರುತ್ತೆ? ಗವರ್ನೆನ್ಸು, ಕಾನ್ಸ್ಟಿಟ್ಯೂಷನು, ಪೊಲಿಟಿಕಲ್, ಸೋಷಿಯಲ್ ಜಸ್ಟಿಸ್, ಇಂಟರ್ನ್ಯಾಷನಲ್ ರಿಲೇಷನ್ ಬರುತ್ತೆ. ನೆಕ್ಸ್ಟ್ ಜನರಲ್ ಸ್ಟಡೀಸ್ 3ನಲ್ಲಿ ಏನು ಬರುತ್ತೆ? ಟೆಕ್ನಾಲಜೀಸ್, ಎಕನಾಮಿಕ್ ಡೆವಲಪ್ಮೆಂಟ್, ಬಯೋಡೈವರ್ಸಿಟಿ, ಎನ್ವೈರನ್ಮೆಂಟ್, ಸೆಕ್ಯೂರಿಟಿ ಆ್ಯಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಆಸ್ ಪರ್ ದ UPSC ನೋಟಿಫಿಕೇಶನ್ ಪ್ರಕಾರ. ಓಕೆನಾ? ಇದೇನು ಮೇನ್ ಸಿಲೆಬಸ್ ಇದೆ. ಪೇಪರ್ GS3 ಆಯಿತು. ನೆಕ್ಸ್ಟ್ GS4 ಏನು ಬರುತ್ತೆ? ಎಥಿಕ್ಸ್ ಫ್ರೆಂಡ್ಸ್. ಎಥಿಕ್ಸ್ ಅಂತ ಕರೀತಾರೆ. ಓಕೆನಾ? ಎಥಿಕ್ಸ್, ಇಂಟಿಗ್ರಿಟಿ ಆ್ಯಂಡ್ ಅಪ್ಟಿಟ್ಯೂಡ್ ಅಂತ. ಇದು ಏನು ಮಾಡುತ್ತೆ? ನಿಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಸ್ಕೋರ್ ಮಾಡಿದರೆ ನೀವು ಮೇನ್ಸ್ನಲ್ಲಿ ತುಂಬ ಎಲಿಜಿಬಿಲಿಟಿ ಚಾನ್ಸಸ್ ಜಾಸ್ತಿ ಇರ್ತದೆ. ಸ್ಕೋರ್ ಮಾಡೋ ಅಂತ ಸಬ್ಜೆಕ್ಟ್ ಕೂಡ ಇದು. ಓಕೆನಾ? ಎಥಿಕ್ಸ್ ಅನ್ನೋದು. ನೆಕ್ಸ್ಟ್ ಆಪ್ಷನಲ್ ಪೇಪರ್ ಬರುತ್ತೆ. ಆಪ್ಷನಲ್ಲೇ ನಿಮ್ಗೆ ಗೊತ್ತಿರೋ ಹಾಗೆ ಆಪ್ಷನಲ್ಲಲ್ಲಿ 2 ಪೇಪರ್ ಇರುತ್ತೆ, ಪೇಪರ್ 1, ಪೇಪರ್ 2. ಈ ಪೇಪರ್ 1 250 ಮಾರ್ಕ್ಸ್ ಇರುತ್ತೆ. ಓಕೆ, ಇನ್ನು ಪೇಪರ್ 2ನಲ್ಲಿ 250 ಮಾರ್ಕ್ಸ್ ಇರುತ್ತೆ. ನೋಡಿ ಎಷ್ಟು ವೇಟೇಜ್ ಇದೆ ಆಪ್ಷನಲ್ಲಿ. ಟೋಟಲ್ 500 ಮಾರ್ಕ್ಸ್ ಇದೆ. 500 ಮಾರ್ಕ್ಸ್ ಬರೀ ಆಪ್ಷನಲ್ಲೇ ಇದೆ. ಅಂದರೆ ಆಪ್ಷನಲ್ಲಿ ತುಂಬ ನಾವು ಪ್ರಿಪರೇಷನ್ ಕೊಡಬೇಕಾಗುತ್ತೆ. 500 ಮಾರ್ಕ್ಸ್ ಅಂತಂದರೆ ಇಟ್ಸ್ ನಾಟ್ ಎ ಈಸಿ ಟಾಸ್ಕ್. ಓಕೆ, ಯು ಹ್ಯಾವ್ ಟು ವೆರಿ ಪರ್ಫೆಕ್ಟ್ ಇನ್ ಯುವರ್ ಆಪ್ಷನಲ್ ಪೇಪರ್. ಈ ಪೇಪರ್ 250 ಮಾರ್ಕ್ಸ್, ಟೋಟಲ್ 5 ಮಾರ್ಕ್ಸ್ ಇರುತ್ತೆ. ಈ ಮೇನ್ಸ್ನಲ್ಲಿ ನಮ್ಗೆ ಟೋಟಲ್ ಎಷ್ಟಿರುತ್ತೆ? ಎಸ್ ಎ ಇನ್ಕ್ಲೂಡಿಂಗ್ ಎಸ್ ಎ ಆ್ಯಂಡ್ GS ಪೇಪರ್ಸ್, ಎಥಿಕ್ಸ್ ಪೇಪರ್ಸ್. ಓಕೆ, ಟೋಟಲ್ 1750 ಟೋಟಲ್ ಮಾರ್ಕ್ಸ್. ಓಕೆ, in the mains paper. Okay, and next is comes next stage is interview stage. Okay, interview is conducted by UPSC board.
ಏನೇನು ಮಾಡುತ್ತೆ ನಿಮಗೆ. ಈಗ ಆಲ್ರೆಡಿ ನೀವು ಪ್ರಿಲಿಮ್ಸ್ನಲ್ಲಿ ಓದಿ ಎಕ್ಸಾಮನ್ನು ಮಾಡಿರ್ತೀರ. ಮೇನ್ಸ್ನಲ್ಲಿ ನಿಮ್ಮ ಕೆಪಾಸಿಟಿ, ನಿಮ್ಮ ಎಬಿಲಿಟಿ, ಅಂಡರ್ಸ್ಟ್ಯಾಂಡಿಂಗ್ ಎಬಿಲಿಟಿ, ಹೆಂಗೆ ರೈಟಿಂಗ್ ಮಾಡ್ತೀರಾ ಅದು ನಿಮಗೆ ಅರ್ಥ ಮಾಡ್ಕೊಂಡಿರುತ್ತೆ. ಇಲ್ಲಿ ನೀವು ಎಷ್ಟು ನಾಲೆಜ್ ಇದೆ ಇಲ್ಲಿ ಗೊತ್ತಾಗಿದೆ, ಅವರಿಗೆ ಯು ಪಿ ಎಸ್ ಸಿನವ್ರಿಗೆ ಗೊತ್ತಾಗಿದೆ. ಇಲ್ಲಿ ಈ ಪರ್ಸನಾಲಿಟಿ ಟೆಸ್ಟ್ನಲ್ಲಿ ಏನು ಮಾಡ್ತಾರೆ, ನಿಮಗೆ ಜಸ್ಟ್ ಲೀಡರ್ಶಿಪ್ ಕ್ವಾಲಿಟಿ ಹೆಂಗಿದೆ, ಡಿಸಿಷನ್ ಮೇಕಿಂಗ್ ಹೆಂಗಿದೆ, ನೀವು ಕರೆಂಟ್ ಅವೇರ್ಸ್ ಹೆಂಗಿದ್ದೀರಾ, ನಿಮ್ಮ ಇದ್ರ ಪ್ರಕಾರ ಅವರ ಕ್ವಶನ್ನ ಆಸ್ಕ್ ಮಾಡ್ತಾರೆ. ಓಕೆನಾ. ಇದು ಯೂಶ್ವಲಿ 30 to 42 minutes ವರೆಗೂ ಕಂಡಕ್ಟ್ ಮಾಡ್ತಾರೆ ಯು ಪಿ ಎಸ್ ಸಿ ಫೈನಲ್ ಇರುತ್ತೆ. ಟೋಟಲ್ ಮಾರ್ಕ್ಸ್ ಎಷ್ಟಿರುತ್ತೆ ಅಂದರೆ 275 ಮಾರ್ಕ್ಸ್ ಇರುತ್ತೆ. ಓಕೆನಾ ಫ್ರೆಂಡ್ಸ್. ಓಕೆ, ಪರ್ಸನಾಲಿಟಿ ಟೆಸ್ಟು, ಮೇನ್ಸು ಆ್ಯಂಡ್ ಪ್ರಿಲಿಮ್ಸ್ ಇದೇನು ನಮ್ಗೆ ಕಂಪ್ಲೀಟಾಗಿ ಯು ಪಿ ಎಸ್ ಸಿ ಪ್ಯಾಟರ್ನ್ ಇದು, ಎಕ್ಸಾಮ್ ಪ್ಯಾಟರ್ನ್ ಇದು. ನೆಕ್ಸ್ಟ್ ಬರುತ್ತೆ ನೋಡಿ, ಇಲ್ಲಿ ನಾವು ಇಂಟರ್ನಲ್ಲೇ 275 ಮಾರ್ಕ್ಸು, ಮೇನ್ಸಲ್ಲಿ 175, ಟೋಟಲ್ಲು 2025. ಓಕೆ, 2025 ಮಾರ್ಕ್ಸ್ ಇರುತ್ತೆ. ಓಕೆನಾ. ಟೋಟಲ್ ಮಾರ್ಕ್ಸ್ ಇಷ್ಟಿರುತ್ತೆ. ಇದ್ರನ್ನಲ್ಲೇ ನೀವು ನೋಡಿರ್ಬೋದು ಟಾಪರ್ಸ್ಗಳು, ನೀವು 50% ಮಾಡಿದ್ರೆ ಟಾಪರ್ ಅಲ್ಲಿ 50% ಯಾರು ತಗೋತಾರೆ, ಟಾಪರ್ ನೋಡಿರ್ಬೋದು. ಟಾಪರ್ 50. ಓಕೆನಾ. ಅದಕ್ಕಿಂತ ಕೆಳಗಡೆ ಬರೋದೆಲ್ಲ ಸ್ವಲ್ಪ ಜಾಸ್ತಿ ಮಾರ್ಜಿನ್ ಏನಿರಲ್ಲ ಟಾಪರ್ಗೆ ಮತ್ತು ಸೆಕೆಂಡ್ ಟಾಪರ್ಗೆ. ಓಕೆನಾ. ವೆರಿ ಲೆಸ್ ಮಾರ್ಕ್ಸ್. ಓಕೆ, ವೆರಿ single question is also important, very single marks point is also important. ಓಕೆ. ಸೊ ನನ್ನ ಫ್ರೆಂಡ್ಸ್ನಲ್ಲಿ ನೋಡಿದ್ದೀನಿ ನಾನು 2.5 ಮಾರ್ಕ್ಸ್ನಲ್ಲಿ ಸೆಲೆಕ್ಷನ್ ಕಳ್ಕೊಂಡಿದ್ದಾರೆ, 1 ಮಾರ್ಕ್ಸ್ನಲ್ಲೂ ಕೂಡ ಸೆಲೆಕ್ಷನ್ ಕಳ್ಕೊಂಡಿದ್ದಾರೆ. ಓಕೆನಾ. ಅದಕ್ಕೆ ಪ್ರತಿಯೊಂದು ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್ ಏನು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಯು ಪಿ ಎಸ್ ಸಿ ಸಿಲೆಬಸ್ಸು ಅಂಡ್ ಎಕ್ಸಾಮ್ ಪ್ಯಾಟರ್ನ ನೋಡಿದ್ದೇವೆ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡೋಣ, ನಾನು ಬುಕ್ ಲಿಸ್ಟನ್ನು ಕೊಡ್ತೇನೆ, ಏನೇನು ಓದಬೇಕು ಏನಿಲ್ಲ. ಇದು ಕಂಪ್ಲೀಟಾಗಿ ಬಿಗಿನರ್ಸಿಗೆ ಹೆಲ್ಪ್ ಆಗ್ತಕ್ಕಂಥದ್ದು. ಬಿಗಿನರ್ಸು ಫಸ್ಟ್ ಹೋಗ್ಬೇಕಿದ್ರೆ ಇದೆಲ್ಲ ಅರ್ಥ ಮಾಡ್ಕೊಂಡೆ ಪ್ರಿಪರೇಷನ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಓಕೆನಾ. ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಬುಕ್ ಲಿಸ್ಟನ್ನು ನೋಡೋಣ. ಓಕೆ, ಥ್ಯಾಂಕ್ ಯು.